ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈವೆಂಟಿಗೆ ಬರೋದಕ್ಕೆ ಮುಖ್ಯ ಕಾರಣನೇ ಪುನೀತ ನಮನ. ಆ್ಯಕ್ಚುಲಿ ನನಗೆ ಯಾರೂ ಗೊತ್ತಿಲ್ಲ ಇಲ್ಲಿ. ನನಗೆ ಫೋನ್ ಮಾಡಿ ಹಿಂಗೆ ಪುನೀತ ನಮನ ಅಂತ ಒಂದು ಮಾಡ್ತಿದ್ದೀವಿ, ಚಂದ್ರ ಲೇಔಟಲ್ಲಿ ಮಾಡ್ತಿದ್ದೀವಿ ಅಂದಾಗ ನನಗೆ ಭಾಳ ಹತ್ತಿರವಾದ ಜಾಗ ಇದು. ಆ್ಯಂಡ್ ಅಪ್ಪು ಸರ್ ಅಂತಂದಾಗ ನಮಗೆ ಭಾಳ ಹತ್ತಿರವಾದಂಥ ಒಂದು ಜೀವ ಅದು. ಸೊ ಆ ಕಾರಣಕ್ಕೆ ನಾನು ಇಲ್ಲಿ ಬಂದೆ. ಬಟ್ ಇಲ್ಲಿ ಮಕ್ಕಳೊಂದು ಡೆಡಿಕೇಶನ್ನು ಆ್ಯಂಡ್ ಈ ಡ್ಯಾನ್ಸ್ ಕ್ಲಾಸ್ 17 ವರ್ಷ ಆಗಿದೆ ಶುರುವಾಗಿ. ಆ್ಯಂಡ್ ಮಕ್ಕಳು ಸ್ಟೇಜ್ ಮೇಲೆ ಅವ್ರ ಪ್ರಾಪರ್ಟಿಗಳನ್ನ ಹ್ಯಾಂಡಲ್ ಮಾಡ್ತಿರೋ ರೀತಿ ಆಗಿರ್ಬೋದು, ಪರ್ಫಾರ್ಮ್ ಮಾಡ್ತಿರೋ ರೀತಿ ಆಗಿರ್ಬೋದು, ಆಗ್ಲಿಂದ ಕೂತ್ ನೋಡ್ತಾ ಇದ್ದೀನಿ. ಭಾಳ ಖುಷಿ ಆಯಿತು. ಬಿಕಾಸ್ ಯಾವುದೇ ಒಂದು ಆರ್ಟ್ ಫಾರ್ಮಿಗೆ ಬೇಕಾಗಿರೋದು ಮೊದಲನೇದಾಗಿ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಕಾಣ್ತಿದೆ ಸ್ಟೇಜ್ ಮೇಲೆ. ಆ್ಯಂಡ್ ಎಲ್ರಿಗೂ ಆ ಸ್ಟೇಜ್ ಮೇಲೆ ಒಂದು ಭಯ ಇದೆ. ಸೊ ಅದು ಭಾಳ ಮುಖ್ಯ ಎಲ್ರಿಗೂ. ಸೊ ಅದು ಕಾಣ್ತಾ ಇದೆ ನನಗೆ. ಸೊ ಭಾಳ ಖುಷಿ ಆಯ್ತು ನನಗೆ ಅದನ್ನು ನೋಡಿ. KTM ಸಿನಿಮಾ ಥಿಯೇಟ್ರಲ್ಲಿದೆ, 3ನೇ ವಾರಕ್ಕೆ ಕಾಲಿಟ್ಟಿದೆ ಜನರ ಎಲ್ಲರ ಆಶೀರ್ವಾದದಿಂದ. ಆ್ಯಂಡ್ ಬ್ಲಿಂಕ್ ಸಿನಿಮಾ ಮಾರ್ಚ್ 8ಕ್ಕೆ ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಎರಡು ವಿಭಿನ್ನವಾದ ಬೇರೆ ಥರದ ಸಿನಿಮಾ, ಬೇರೆ ಬೇರೆ ಜಾನರ್ಗಳ ಸಿನಿಮಾ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪ್ರತಿ ಬಾರಿಯೂ ನಾನು ಹೇಳೋದು ಒಂದೇ, ನಾನು ಸಿನಿಮಾ ಮಾಡುವಾಗ ಜಾನರ್ಸ್ನ ಬ್ರೇಕ್ ಮಾಡ್ತೀನಿ. ಮಾಡಿದಂಥ ಪಾತ್ರವನ್ನು, ಮಾಡಿದಂಥ ಸಿನಿಮಾವನ್ನು ಅದೇ ಜಾನರ್ನ ಮತ್ತೆ ಮಾಡೋದಿಲ್ಲ. ಸೊ KTM ಒಂದು ಅಪ್ಪಟ ಜೀವನದ ಕಥೆಯನ್ನು ಹೇಳುವಂಥ ಸಿನಿಮಾ ಆದರೆ, ಬ್ಲಿಂಕು ಸೈನ್ಸ್ ಫಿಕ್ಷನ್, ಇಂಗ್ಲೀಷ್ ಸಿನಿಮಾ ಇಷ್ಟಪಡೋರಿಗೆ ಭಾಳ ಇಷ್ಟ ಆಗುವಂಥ, ಇಂಟೆಲೆಕ್ಚುಯಲ್ ಆಡಿಯನ್ಸ್ಗೆ ಇಷ್ಟ ಆಗುವಂಥ ಸಿನಿಮಾ. ಸೊ ಎರಡು ವಿಭಿನ್ನವಾದ ಸಿನಿಮಾ, ಥಿಯೇಟ್ರಿಗೆ ಬನ್ನಿ, ಎಂಜಾಯ್ ಮಾಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಬಹಳ ವ್ಯತ್ಯಾಸಗಳಿವೆ. ಅಂದರೆ ಅದೇನೇ ನಾನು ಹೇಳಿದಾಗ ಒಬ್ಬ ಕಲಾವಿದನಾಗಿ ಎಲ್ಲ ಆಯಾಮಗಳನ್ನು ಮುಟ್ಟಬೇಕಾಗತ್ತೆ ಆ್ಯಂಡ್ ಎಲ್ಲ ಪಾತ್ರಗಳನ್ನು ಮಾಡಬೇಕಾಗುತ್ತೆ. ಅದು ನಾನು ಅಂದ್ಕೊಂಡಿರೋವಂಥದ್ದು, ನಂಬಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ದಿಯಾದಲ್ಲಿ ರೋಹಿತ್ ಕ್ಯಾರೆಕ್ಟರ್ ಆಗಿರ್ಬೋದು, KTM ಅಲ್ಲಿ ಕಾರ್ತಿಕ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಈಗ ಬ್ಲಿಂಕಲ್ಲಿ ಅಪೂರ್ವನ ಪಾತ್ರ ಆಗಿರ್ಬೋದು, ಎಲ್ಲವೂ ಬೇರೆ ಬೇರೆ. ನನ್ನ ನೋಡಿದವ್ರು ಹೇಳ್ತಾ ಇದ್ದಾರೆ. ಸೊ KTM ಅಲ್ಲಿ 4 ಶೇಡ್ ಮಾಡಿದ್ದೀನಿ, ಬ್ಲಿಂಕಲ್ಲಿ ಒಂದು ವಿಚಿತ್ರವಾದ ವಿಭಿನ್ನವಾದ ಸಿನಿಮಾ. ಅಂದರೆ ಉಪೇಂದ್ರ ಸರ್ ಫ್ಯಾನ್ಸ್ಗೆ ಮಾಡಿರುವಂಥ ಸಿನಿಮಾ ಅಂತಲೂ ಹೇಳ್ಬೋದು ಬ್ಲಿಂಕ್ನ. ಅಷ್ಟು ತಲೆ ಕೆಡಿಸುವಂಥ ಸಿನಿಮಾ. ಸೊ ಪ್ರತಿ ಸಿನಿಮಾನೂ ಜಾನರ್ ಬ್ರೇಕ್ ಮಾಡ್ತಾ ಹೋಗ್ತೀನಿ. ಹೊಸ ದೀಕ್ಷಿತ್ನ ನೋಡ್ಬೋದು ನೀವು ಪ್ರತಿ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈವೆಂಟಿಗೆ ಬರೋದಕ್ಕೆ ಮುಖ್ಯ ಕಾರಣನೇ ಪುನೀತ ನಮನ. ಆ್ಯಕ್ಚುಲಿ ನನಗೆ ಯಾರೂ ಗೊತ್ತಿಲ್ಲ ಇಲ್ಲಿ. ನನಗೆ ಫೋನ್ ಮಾಡಿ ಹಿಂಗೆ ಪುನೀತ ನಮನ ಅಂತ ಒಂದು ಮಾಡ್ತಿದ್ದೀವಿ, ಚಂದ್ರ ಲೇಔಟಲ್ಲಿ ಮಾಡ್ತಿದ್ದೀವಿ ಅಂದಾಗ ನನಗೆ ಭಾಳ ಹತ್ತಿರವಾದ ಜಾಗ ಇದು. ಆ್ಯಂಡ್ ಅಪ್ಪು ಸರ್ ಅಂತಂದಾಗ ನಮಗೆ ಭಾಳ ಹತ್ತಿರವಾದಂಥ ಒಂದು ಜೀವ ಅದು. ಸೊ ಆ ಕಾರಣಕ್ಕೆ ನಾನು ಇಲ್ಲಿ ಬಂದೆ. ಬಟ್ ಇಲ್ಲಿ ಮಕ್ಕಳೊಂದು ಡೆಡಿಕೇಶನ್ನು ಆ್ಯಂಡ್ ಈ ಡ್ಯಾನ್ಸ್ ಕ್ಲಾಸ್ 17 ವರ್ಷ ಆಗಿದೆ ಶುರುವಾಗಿ. ಆ್ಯಂಡ್ ಮಕ್ಕಳು ಸ್ಟೇಜ್ ಮೇಲೆ ಅವ್ರ ಪ್ರಾಪರ್ಟಿಗಳನ್ನ ಹ್ಯಾಂಡಲ್ ಮಾಡ್ತಿರೋ ರೀತಿ ಆಗಿರ್ಬೋದು, ಪರ್ಫಾರ್ಮ್ ಮಾಡ್ತಿರೋ ರೀತಿ ಆಗಿರ್ಬೋದು, ಆಗ್ಲಿಂದ ಕೂತ್ ನೋಡ್ತಾ ಇದ್ದೀನಿ. ಭಾಳ ಖುಷಿ ಆಯಿತು. ಬಿಕಾಸ್ ಯಾವುದೇ ಒಂದು ಆರ್ಟ್ ಫಾರ್ಮಿಗೆ ಬೇಕಾಗಿರೋದು ಮೊದಲನೇದಾಗಿ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಕಾಣ್ತಿದೆ ಸ್ಟೇಜ್ ಮೇಲೆ. ಆ್ಯಂಡ್ ಎಲ್ರಿಗೂ ಆ ಸ್ಟೇಜ್ ಮೇಲೆ ಒಂದು ಭಯ ಇದೆ. ಸೊ ಅದು ಭಾಳ ಮುಖ್ಯ ಎಲ್ರಿಗೂ. ಸೊ ಅದು ಕಾಣ್ತಾ ಇದೆ ನನಗೆ. ಸೊ ಭಾಳ ಖುಷಿ ಆಯ್ತು ನನಗೆ ಅದನ್ನು ನೋಡಿ. KTM ಸಿನಿಮಾ ಥಿಯೇಟ್ರಲ್ಲಿದೆ, 3ನೇ ವಾರಕ್ಕೆ ಕಾಲಿಟ್ಟಿದೆ ಜನರ ಎಲ್ಲರ ಆಶೀರ್ವಾದದಿಂದ. ಆ್ಯಂಡ್ ಬ್ಲಿಂಕ್ ಸಿನಿಮಾ ಮಾರ್ಚ್ 8ಕ್ಕೆ ಮುಂದಿನ ವಾರ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಎರಡು ವಿಭಿನ್ನವಾದ ಬೇರೆ ಥರದ ಸಿನಿಮಾ, ಬೇರೆ ಬೇರೆ ಜಾನರ್ಗಳ ಸಿನಿಮಾ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಪ್ರತಿ ಬಾರಿಯೂ ನಾನು ಹೇಳೋದು ಒಂದೇ, ನಾನು ಸಿನಿಮಾ ಮಾಡುವಾಗ ಜಾನರ್ಸ್ನ ಬ್ರೇಕ್ ಮಾಡ್ತೀನಿ. ಮಾಡಿದಂಥ ಪಾತ್ರವನ್ನು, ಮಾಡಿದಂಥ ಸಿನಿಮಾವನ್ನು ಅದೇ ಜಾನರ್ನ ಮತ್ತೆ ಮಾಡೋದಿಲ್ಲ. ಸೊ KTM ಒಂದು ಅಪ್ಪಟ ಜೀವನದ ಕಥೆಯನ್ನು ಹೇಳುವಂಥ ಸಿನಿಮಾ ಆದರೆ, ಬ್ಲಿಂಕು ಸೈನ್ಸ್ ಫಿಕ್ಷನ್, ಇಂಗ್ಲೀಷ್ ಸಿನಿಮಾ ಇಷ್ಟಪಡೋರಿಗೆ ಭಾಳ ಇಷ್ಟ ಆಗುವಂಥ, ಇಂಟೆಲೆಕ್ಚುಯಲ್ ಆಡಿಯನ್ಸ್ಗೆ ಇಷ್ಟ ಆಗುವಂಥ ಸಿನಿಮಾ. ಸೊ ಎರಡು ವಿಭಿನ್ನವಾದ ಸಿನಿಮಾ, ಥಿಯೇಟ್ರಿಗೆ ಬನ್ನಿ, ಎಂಜಾಯ್ ಮಾಡಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಬಹಳ ವ್ಯತ್ಯಾಸಗಳಿವೆ. ಅಂದರೆ ಅದೇನೇ ನಾನು ಹೇಳಿದಾಗ ಒಬ್ಬ ಕಲಾವಿದನಾಗಿ ಎಲ್ಲ ಆಯಾಮಗಳನ್ನು ಮುಟ್ಟಬೇಕಾಗತ್ತೆ ಆ್ಯಂಡ್ ಎಲ್ಲ ಪಾತ್ರಗಳನ್ನು ಮಾಡಬೇಕಾಗುತ್ತೆ. ಅದು ನಾನು ಅಂದ್ಕೊಂಡಿರೋವಂಥದ್ದು, ನಂಬಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ದಿಯಾದಲ್ಲಿ ರೋಹಿತ್ ಕ್ಯಾರೆಕ್ಟರ್ ಆಗಿರ್ಬೋದು, KTM ಅಲ್ಲಿ ಕಾರ್ತಿಕ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಈಗ ಬ್ಲಿಂಕಲ್ಲಿ ಅಪೂರ್ವನ ಪಾತ್ರ ಆಗಿರ್ಬೋದು, ಎಲ್ಲವೂ ಬೇರೆ ಬೇರೆ. ನನ್ನ ನೋಡಿದವ್ರು ಹೇಳ್ತಾ ಇದ್ದಾರೆ. ಸೊ KTM ಅಲ್ಲಿ 4 ಶೇಡ್ ಮಾಡಿದ್ದೀನಿ, ಬ್ಲಿಂಕಲ್ಲಿ ಒಂದು ವಿಚಿತ್ರವಾದ ವಿಭಿನ್ನವಾದ ಸಿನಿಮಾ. ಅಂದರೆ ಉಪೇಂದ್ರ ಸರ್ ಫ್ಯಾನ್ಸ್ಗೆ ಮಾಡಿರುವಂಥ ಸಿನಿಮಾ ಅಂತಲೂ ಹೇಳ್ಬೋದು ಬ್ಲಿಂಕ್ನ. ಅಷ್ಟು ತಲೆ ಕೆಡಿಸುವಂಥ ಸಿನಿಮಾ. ಸೊ ಪ್ರತಿ ಸಿನಿಮಾನೂ ಜಾನರ್ ಬ್ರೇಕ್ ಮಾಡ್ತಾ ಹೋಗ್ತೀನಿ. ಹೊಸ ದೀಕ್ಷಿತ್ನ ನೋಡ್ಬೋದು ನೀವು ಪ್ರತಿ ಸಿನಿಮಾದಲ್ಲಿ. ಥ್ಯಾಂಕ್ ಯು.